ಇಡಿ ಅವರಿಗೆ ಒಂಥರ ಚೀಮಾರಿ ಆಗಿದೆ. ಅಂದರೆ ನೀವು ರಾಜಕೀಯ ಮಾಡೋಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದನ್ನು ರಾಜಕೀಯ ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯಿತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ. ಸರ್, ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂಥದ್ದು ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನು ಹೇಳ್ತಾ ಇದ್ವಿ, ಸಿದ್ದರಾಮಯ್ಯ ಇದರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡೋದಲ್ಲಿ ಪಾತ್ರ ಏನಿದೆ ಅಂತ ಭಾಳ ಸತಿ ನಾವು ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋರು. 14 ಸೀಟ್ ವಾಪಸ್ ತಗೊಳ್ತಾರ ಸರ್. 14 ಸೀಟ್ ವಾಪಸ್ ತಗೊಳ್ತಾರ ಹಾಗಾದ್ರೆ ಕೊಟ್ಟಿರೋದನ್ನ. 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ವಾಪಸ್ ತಗೊಳ್ಳೋದು ನನಗೆ. ಡಿ ಕೆ ಸುರೇಶ್ ಅವರು ನೆನ್ನೆ ಏನ್ ಹೇಳಿದ್ದಾರೆ, ಸಿಎಂ ಕುರ್ಚಿ ಅದೇ ನಾನು ಹೇಳ್ತಾ ಇದ್ದೀನಿ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ನಾನು ಮಾಡಕ್ ಸಾಧ್ಯನಾ? ರವೀಣ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಇಡಿ ಅವರಿಗೆ ಒಂಥರ ಚೀಮಾರಿ ಆಗಿದೆ. ಅಂದರೆ ನೀವು ರಾಜಕೀಯ ಮಾಡೋಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದನ್ನು ರಾಜಕೀಯ ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯಿತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ. ಸರ್, ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂಥದ್ದು ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನು ಹೇಳ್ತಾ ಇದ್ವಿ, ಸಿದ್ದರಾಮಯ್ಯ ಇದರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡೋದಲ್ಲಿ ಪಾತ್ರ ಏನಿದೆ ಅಂತ ಭಾಳ ಸತಿ ನಾವು ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋರು. 14 ಸೀಟ್ ವಾಪಸ್ ತಗೊಳ್ತಾರ ಸರ್. 14 ಸೀಟ್ ವಾಪಸ್ ತಗೊಳ್ತಾರ ಹಾಗಾದ್ರೆ ಕೊಟ್ಟಿರೋದನ್ನ. 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ವಾಪಸ್ ತಗೊಳ್ಳೋದು ನನಗೆ. ಡಿ ಕೆ ಸುರೇಶ್ ಅವರು ನೆನ್ನೆ ಏನು ಹೇಳಿದ್ದಾರೆ, ಸಿಎಂ ಕುರ್ಚಿ ಅದೇ ನಾನು ಹೇಳ್ತಾ ಇದ್ದೀನಿ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ನಾನು ಮಾಡಕ್ ಸಾಧ್ಯನಾ? ರವೀಣ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ.